ಕಲಿಕಾ ಹಬ್ಬ ಸಡಗರ ಸಂಭ್ರಮದಿಂದ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕಲಿಕಾ ಹಬ್ಬ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಶಾಲಾ ಮಕ್ಕಳು ಬಣ್ಣ ಬಣ್ಣದ ಚಿತ್ತಾರದ ಸೀರೆ ಉಟ್ಟು ತಲೆ ಮೇಲೆ ಕುಂಭಕೊಡ ಹೊತ್ತು ಹೊನ್ನಾಪುರ ಗ್ರಾಮ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಧಾರವಾಡ ಗ್ರಾಮ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಮಕೃಷ್ಣ ಸದಲ್ಗರವರು ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ, ಮಕ್ಕಳು ಹೆತ್ತ ತಂದೆ ತಾಯಿ ಹಾಗೂ ಗುರು ಬೈದು ಬುದ್ಧಿ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು ಉತ್ತಮ ಶಿಕ್ಷಣ ಕಲಿಯಬೇಕು. ಮಾಜಿ ಸಿಆರ್ಪಿ ಕೆಎಂ ಕರಿಗಾರ್ ಅವರು ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಬರುವ ಎಲ್ಲಾ ಶಾಲಾ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಪೋಷಕರ ಸಹಕಾರದಿಂದ 5 ವರ್ಷಗಳ ಕಾಲ ಉತ್ತಮ ಗುಣಮಟ್ಟದ ಶಿಕ್ಷಣ ಸೇವೆಯನ್ನು ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಹೊನ್ನಾಪುರ ಎಚ್ಪಿಎಸ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ತಮ್ಮಣ್ಣ ಸಂಗೀರವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಬಸವರಾಜ್ ಎರೆಕೊಪ್, ಸುಭಾಷ್ ದಿಗಳೋಳಿ, ಗೌಡ್ರು ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಸದಸ್ಯರು, ಎಸ್ಡಿಎಂ ಸದಸ್ಯರು, ಪಾಲಕರು ಭಾಗವಹಿಸಿದ್ದರು. ಸಿಆರ್ಪಿ ಸುರೇಶ್ ಹಡಪತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಎಸ್ ದೊಡ್ಮನಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಡಿಮುಟ್ಟದೇನು ಆ ದೈವದಾಜ್ಞೆನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಈ ಕಾರ್ಯಕ್ರಮವು FLN ಅಂದ್ರೆ ಮೂಲಭೂತ ಅಕ್ಷರ ಮತ್ತು ಸಂಖ್ಯಾಜ್ಞಾನದಲ್ಲಿ ವಿಫಲರಾಗಿರುವಂತಹ ಮಕ್ಕಳಿಗಾಗಿ ವಿಶೇಷವಾಗಿ ಇರ್ತಕ್ಕಂಥದ್ದು. ಎಲ್ಲ ಶಾಲೆಯಿಂದ ಅಂದ್ರೆ ಸುಮಾರು ನಮ್ಮ ಹೊನ್ನಾಪುರ ಕ್ಲಸ್ಟರ್ನಲ್ಲಿ 12 ಶಾಲೆಗಳು ಬರ್ತವೆ. 4 LPS ಹಾಗೂ 8 HPS ಶಾಲೆಗಳು. ಆ ಎಲ್ಲ ಶಾಲೆಗಳಿಂದ ಮುದ್ದು ಮಕ್ಕಳು ತುಂಬಾ ಖುಷಿಯಾಗಿ ತಯಾರಿಯಾಗಿ ಬಂದಿದ್ದಾರೆ. ಒಟ್ಟು 11 ಚಟುವಟಿಕೆಗಳು ಇರ್ತವೆ. ಇದರಲ್ಲಿ ಆ 11 ಚಟುವಟಿಕೆಗಳಲ್ಲಿ ನಾವು 7 ಚಟುವಟಿಕೆಗಳನ್ನ ತಯಾರಿಯನ್ನು ಮಾಡ್ಕೋಬೇಕು. ಹೀಗಾಗಿ ನಾವು 7 ಚಟುವಟಿಕೆಗಳಿಗೆ ನಮ್ಮ ಶಾಲೆಯಲ್ಲಿ 7 ಕ್ಲಾಸ್ ರೂಮ್ಗಳನ್ನು ಅತ್ಯಂತ ಸುಂದರವಾಗಿ ರೆಡಿ ಮಾಡಿದ್ದಾರೆ. ಎಲ್ಲ ಮಕ್ಕಳು ತಮ್ಮ ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಿ ನಿಮ್ಮ ಶಾಲೆಗೆ ಒಂದು ಹೆಸರನ್ನು ತೆಗೆದುಕೊಂಬರಿ ಅಂತ ಹೇಳ್ತಾ, ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಕೊಡುವಂತ ಎಲ್ಲ ಗಣ್ಯಮಾನ್ಯರಿಗೂ ನಮನ ಸೂಚಿಸ್ತಾ ಬಹುಶಃ ನಾನು ಹೊನ್ನಾಪುರದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಾನು ಫಸ್ಟ್ ಟೈಮ್ ಅನ್ನುವಂಥದ್ದನ್ನು ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನ ಇಲ್ಲಿಯ ಮುಖ್ಯೋಪಾಧ್ಯಾಯರು, STMC ಅಧ್ಯಕ್ಷರು ಮತ್ತೆ ಸದಸ್ಯರು ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಿದ್ದಾರೆ. ಮಕ್ಕಳನ್ನು ನೋಡಿದ್ರೆ ಬಹಳಷ್ಟು ಖುಷಿ ಅನಿಸ್ತತಿ. ನಾನು ಬಹಳಷ್ಟು ಕಡೆ ಒಂದು ಮಕ್ಕಳಂದ್ರೆ ಹೆಂಗಿರ್ತಾರೆ, ನೀವೆಲ್ಲ ಕುಂತಾಗ ನಿಮ್ಮಲ್ಲೇ ಮಾತಾಡೋದು ನೋಡಿದ್ರೆ ಗೊತ್ತಾಗ್ತದೆ. ಕೆಲವೊಬ್ರು ಆಜು ಬಾಜು ಮಾತಾಡ್ತಾ ಇದ್ದೀರಿ, ಕೆಲವೊಬ್ರು ಒಬ್ಬರು ಶರ್ಟ್ ಹಿಡಿದು ಒಬ್ಬರು ಜಗ್ಗಾಕತ್ತೀರಿ, ಮತ್ತೆ ತಲೆ ಕೂದಲ ಒಬ್ಬರದೊಬ್ಬರು ಜಗ್ಗಾಕತ್ತೀರಿ.
ಯಾಕಂದ್ರೆ ಮಕ್ಕಳಂದ್ರೆ ಸುಮ್ಮನೆ ಕೊಡುವುದಿಲ್ಲ. ಅವ್ರನ್ನ ಹೇಳ್ತೀವಿ ನಾವು, ಅವ್ರನ್ನ ಯಾವ್ದಕ್ಕೆ ಹೋಲಿಸ್ತೀವಿ ಅಂದ್ರೆ ಮಕ್ಕಳಂದ್ರೆ ಕುತೂಹಲದ ಕ್ರೌಂಚ ಪಕ್ಷಿಗಳು ಅಂತ. ಒಂದು ಕ್ಷಣನೂ ಕೂಡ ಸುಮ್ಮನೆ ಕೊಡುವುದಿಲ್ಲ. ಅವ್ರನ್ನ ಸುಮ್ಮ ಕೂಡ್ಸೋದನ್ನ ಶಿಕ್ಷಕರಿಗೆ ಒಂದ್ ದೊಡ್ಡ ಸವಾಲಾಗಿರ್ತದೆ. ಹೌದಾ? ಈಗ ಮಕ್ಕಳಿಗೆ ಒಂದು ಕತೆ ಹೇಳ್ತಾರೆ, ಸುಮ್ ಕೂಡ್ತೀರಾ? ನಿಮ್ದೇ ಕತೆ ಇದು. ಎಲ್ಲಾ ಕಡೆನೂ ಕೂಡ ನಾ ಮಕ್ಕಳಿದ್ದಲ್ಲಿ ಹೇಳ್ತಾ ಇರ್ತೇನೆ. ಒಂದ್ಸರಿ ಹಿಂಗ ಹೊನ್ನಾಪುರದಂತ ಒಂದು ಊರ್ ಇರ್ತೈತಿ. ಒಬ್ರು ಹೊರಗಡೆ ಬುದ್ರೊಟ್ಟಿ ಕೊಡಾಕ್ ಬಂದಿರ್ತಾರ. ನಿಮ್ ಕಡೆ ಕೊಡ್ತಾರ ಇದನ್ನ? ಬುದ್ರೊಟ್ಟಿ ಅಂದ್ರ ರೊಟ್ಟಿ, ಚಟ್ನಿ, ಕಾಯಿಪಲ್ಯ ಇದೆಲ್ಲ ಕೊಡ್ತಿರ್ತಾರ. ಸೊ ಹೊರಗಡೆ ಬಂದು ಒಬ್ರು ಒದರ್ತಾರ. ಹೊರಗಡೆ ತಾಯಿ ಕೆಲಸ ಮಾಡತಿರ್ತಾಳ. ಸೊ ಏನು ಅಂತ ಒದರ್ತಾರ ಅಂದ್ರ ಬುದ್ರೊಟ್ಟಿ ತಗೊಳ್ರಿ ಅಂತ ಜೋರಾಗಿ ಒದರ್ತಾರೆ. ಸೊ ಅವಾಗ ಏನಾಗ್ತೈತಿ ಅಂದ್ರ ತಾಯಿ ಹೊರಗಡೆ ಬರ್ತಾಳ, ಆಕಿ ಕೈಯಾಗ ಬುದ್ರೊಟ್ಟಿ ಕೊಡ್ತಾರ. ಅದ್ರೊಳಗೆ ಏನೇನ್ ಇರ್ತೈತಿ ಅಂತ ಹೇಳ್ತೇನೆ. ಒಂದು ಸಜ್ಜಿ ರೊಟ್ಟಿ ಇರ್ತೈತಿ, ಒಂದು ಚಪಾತಿ ಇರ್ತೈತಿ, ಒಂಥರ ಚಟ್ನಿ ಇರ್ತೈತಿ, ಒಂಥರ ಬದ್ನಿಕಾಯಿ ಪಲ್ಯ ಇರ್ತೈತಿ, ಒಂದು ಕಾಳಿನ ಪಲ್ಯ ಇರ್ತೈತಿ, ಮತ್ ಬಾಯಾಗ ನೀರ್ ಬರಾಕತ್ತ ನೋಡ್ರಿ ಮತ್ ಮಕ್ಕಳಿಗೆ. ಒಂದು ಉಂಡಿ ಇರ್ತೈತಿ. 3 ಮಂದಿ ಮಕ್ಳು ಇರ್ತಾರ, ಗಂಡ್ ಮಕ್ಳು. ಆಕಿ ತಗೊಂಡು ಒಳಗ್ ಬಂದ ಕೂಡಲೇ ಸಣ್ಣ ಮಗ ಏನಂತಾನಂದ್ರ ಪಟಕ್ನ ಉಂಡಿ ತಗೋತಾನ. ತಾಯಿ ತೆಗೆದು ಅದನ್ನ ತಾಟ್ನಾಗ ಇಟ್ಕೋತಾಳ. 2ನೇ ಮಗ ಜಗಳ ಆಡ್ತಾನ. 3ನೇ ಮಗು ಅಂದ್ರೆ ನನಗ್ ಉಂಡಿ ಬೇಕು, ನಿನಗ್ ಉಂಡಿ ಬೇಕು ಅಂತ 3 ಮಂದಿ ಜಗಳ ಆಡಕ್ ಶುರು ಮಾಡ್ತಾನ. ಸಣ್ಣ ಮಗು ಅಂತೂ ಬಿದ್ದು ಉಳ್ಳಾಡಕ್ ಶುರು ಮಾಡ್ತಾನ, ಉಂಡಿ ಕೊಟ್ರೆ ಹೇಳ್ತೇನೆ ಅಂತ. ಸಣ್ಣ ಮಕ್ಕಳ ಮೇಲೆ ತಾಯಿಗೆ ಬಹಳಷ್ಟು ಪ್ರೀತಿ ಇರ್ತೈತಿ. ಸೊ ಆಕಿ ಹೇಳ್ತಾಳ, ಇಲ್ಲ ಈಗ ಬೇಡ, ಎಲ್ಲಾರ್ದು ಊಟ ಆಗೈತಿ, ಸುಮ್ನೆ ಮಕ್ಕೊಂಡ್ ಬಿಡ್ರಿ ನೀವು, ನಾಳೆ ಎದ್ದು ಇದನ್ನ ಉಂಡಿ ಕೊಡ್ತೇನೆ ಅಂತ. ನಾಳೆ ನನಗ ಬೇಕಂತ ದೊಡ್ಡ ಮಗ ಅಂತಾನ, ನಡ್ಕಿನ ಮಗ ನನಗ ಬೇಕಂತಾನ, ಸಣ್ಣ ಮಗ ನನಗೆ ಬೇಕಂತಾನ, ಮತ್ತೊಳ್ಳಿ ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ. ತಾಯಿ ಹೇಳ್ತಾಳ, ಇಲ್ಲ ಈಗ ಸುಮ್ ಮಕ್ಕೋರಿ, ನಾಳೆ ನಿಮ್ಗೆಲ್ಲರಿಗೂ ಕನಸು ಬಿದ್ರೆ ಏನ್ ಕನಸು ಬಿದ್ದಿತ್ತು ಅಂತ ಹೇಳ್ರಿ. ಯಾರಿಗೆ ಒಳ್ಳೆ ಕನಸು ಬಿದ್ದಿರ್ತೈತಲ್ಲ ಅವ್ರಿಗೆ ನಾ ಉಂಡಿ ಕೊಡ್ತೀನಿ ಅಂತ ತಾಯಿ ಹೇಳ್ತಾಳ. ಸುಮ್ ಮಾಡ್ಬೇಕಾಗಿರ್ತೈತಿ. ಆಯ್ತಂತ ಸುಮ್ನೆ ಎಲ್ಲರೂ ಮಕ್ಕೋತಾರ. 3 ಮಂದಿ. ಯಾವತ್ತು ದೊಡ್ಡ ಮಗು 5 ಗಂಟೆಗೆ ಹೇಳ್ತಿರ್ತಾನ. ದೊಡ್ಡ ಮಗ ಎದ್ದವನ ತಾಯಿಗೆ, ಅಮ್ಮ ಉಂಡಿ ಕೊಡು ಅಂತ ಅಂದ. ಉಂಡಿ ಕೊಡು ಅಂತ ಅಂದ್ಕೂಡ್ಲೆ ತಾಯಿ ಏನಂದ್ರಂದ್ರ, ನಿನಗೆ ಯಾವ ಕನಸು ಬಿದ್ದಿತ್ತು ಅಂತೇಳಿ. ನನಗೆ ಯಾವ ಕನಸು ಬಿದ್ದಿತ್ತು ಅಂತಂದ್ರೆ, ನಾನು ಒಂದು ಸುಂದರ ಏನ್ ಮಾಡಿದ್ದೆ ಅಂತಂದ್ರೆ, ನನ್ನ ಕನಸಿನೊಳಗ ದೇವ್ರು ಬಂದಿದ್ದ. ದೇವ್ರು ಬಂದು ಪರಮೇಶ್ವರ ನನ್ನ ಕೈ ಹಿಡಿದು ದೇವಲೋಕಕ್ಕೆ ಕರ್ಕೊಂಡು ಹೋದ. ಸೊ ಆ ದೇವಲೋಕದಲ್ಲಿ ರಂಬೆಯರು, ಉರ್ವಶಿಯರು, ಬಣ್ಣ ಬಣ್ಣದ ರಂಜರಂಜಿತ ಮನೆಗಳು, ಸುಂದರವಾದಂತ ವಾತಾವರಣ ಇತ್ತು. ದೇವ್ರು ಏನ್ ಮಾಡಿದ ಅಂದ್ರ, ಮಕ್ಕಳಿಗಾಗಿ ತಯಾರು ಮಾಡಿದಂತ ಹೂದೋಟದಲ್ಲೆಲ್ಲ ನಾನು ತಿರ್ಗಾಡ್ಸ್ಕೊಂಡ್ ಬಂದ ಅಂತ ಹೇಳಿದ. ತಾಯಿಗೆ ಬಹಳ ಖುಷಿ ಆಯ್ತು. ಏನಾಯ್ತು ಅಂದ್ರೆ, ದೊಡ್ಡ ಮಗನ ಉಂಡಿ ಕೊಡ್ಬೇಕಂತಿದ್ಲು. ನಡಕಿನ ಮಗ ಬಂದವನ ತಾಯಿ ಸೇರಿ ಗಿಡ ಜಗ್ಗಿದ. ನಿನಗೆ ಯಾವ ಕನಸು ಬಿದ್ದಿತ್ತು ಅಂತ ಕೇಳಿದಳಾಕಿ. ಆಗ ನಡಕಿನ ಮಗ ಹೇಳಿದ, ನನ್ನ ಕನಸಿನಲ್ಲಿ ದೇವ್ರು ಬಂದಿದ್ದ, ನಾನೇನ್ ದೇವಲೋಕಕ್ಕೆ ಹೋಗಿರ್ಲಿಲ್ಲ, ನಾನೇ ಸುಂದರವಾದಂತ ಒಂದು ಹೂದೋಟ ಮಾಡಿದ್ದೆ. ಅಲ್ಲಿ ಜಾಜಿ, ಮಲ್ಲಿಗೆ, ಗುಲಾಬಿ, ಸಂಪಿಗೆ ಹೂಗಳೆಲ್ಲ ಬೆಳೆದಿದ್ದು. ಆ ಹೂವಿನ ಸುಗಂಧಕ್ಕ ದೇವ್ರನ್ನ ಏನಾಗಿದ್ದ ಅಂತಂದ್ರ ಭೂಮಿಗಿಳಿದು ಬಂದಿದ್ದ ಅಂತ 2ನೇ ಮಗು ಹೇಳಿದ. ತಾಯಿ ಬಹಳ ಖುಷಿ ಆಯ್ತು. 2ನೇ ಮಗುಗೂ ಉಂಡಿ ಕೊಡ್ಬೇಕು ಅಂತ. ಸೊ 2ನೇ ಮಗುಗೂ ಉಂಡಿ ಕೊಡ್ಬೇಕಂತ ವಿಚಾರ ಮಾಡಿದ್ರಾಗ ಸೌಂಡ್ ಕೇಳಾಕತ್ತಿತ್ತು, ಗೊರಕಿ ಹೊಡಿದು. ಆ ಕಡೆ ನೋಡಿದ್ರು ಸಣ್ಣ ಮಗ ಕೌದಿ ಹೊತ್ಕೊಂಡ್ ಗೊರಕಿ ಹೊಡ್ಯಾಕತ್ತಿದ್ದ. ಇನ್ನು ಇವ ಎದ್ದು ನ್ಯಾಯ ಮಾಡಿದ್ರೆ ಏನ್ ಮಾಡುದು ಅಂತ ತಿಳ್ಕೊಂಡು ಕೌದಿ ಹಿಡ್ದ ಜಗ್ಗಿದ್ರು. ಕಣ್ಣು ಹೊರ್ಸ್ಕೊಂತ ಎದ್ದು ಕುಂತ, ಯಾಕೆ ನಮ್ ದೌಡ್ ಎಪ್ಸಿದಿ, ನಾನು ನಿದ್ದೆ ಹಾಳು ಮಾಡಿದೆ ಅಂತ. ಅಲ್ಲೋ, ನಿನಗೆ ಯಾವ ಕನಸು ಬಂದಿತ್ತು, ಉಂಡಿ ತಿಂತಿ ಇಲ್ಲೋ ಅಂತ. ಅವ ಕಣ್ಣು ಒರೆಸ್ಕೊತ ಹೇಳಿದ್ದ, ನನಗೂ ನಿನ್ನೆ ಕನಸಿನ್ಯಾಗ ದೇವ್ರು ಬಂದಿದ್ದ. ಮತ್ತೆ ಈಕಿ ತಾಯಿ ಉಂಡಿ ಮ್ಯಾಲ ನೆಲುಗನ್ನಂತಿರ್ತಿದ್ದು, ನೆಲುವಿನ ಮ್ಯಾಗ ಇಟ್ಟಿದ್ಳ. ದೇವ್ರ ಕನಿಷ್ಠೊಳಗ್ ಬಂದ ಎಲ್ಲೋ ಮುಟ್ಟಾಳ, ಉಂಡಿ ಮುಂದೆ ಇಟ್ಕೊಂಡು ನಿದ್ದೆ ಮಾಡಕತ್ತಿ, ತಿಂದು ಮಕ್ಕೋ ಅಂದ. ಅದಕ್ಕೆ ಕುರ್ಚಿ ಇಟ್ಕೊಂಡ ಮ್ಯಾಲಿನ ಉಂಡಿ ತಗೊಂಡ ತಿಂದ ಮಕ್ಕೊಂಡಿನ ರಾತ್ರಿ ಅಂತ ಅಂದ. ಇದ್ರ ಅರ್ಥ ಏನು ಅಂದ್ರೆ, 3 ತರದ ಮಕ್ಕಳು ಇರ್ತಾರ ನಮ್ಮ ತರಗತಿ ಕೊಠಡಿಯಲ್ಲಿ. ಚಲೋ ಕಲಿಯುವಂತವ್ರು ಇರ್ತಾರ, ಮೀಡಿಯಂ ಇರ್ತಾರ, ಮತ್ತೆ ಲೋ ಲೆವೆಲ್, ಸ್ಲೋ ಲೆವೆಲ್, ಫಾಸ್ಟ್ ಲೆವೆಲ್ ಲರ್ನರ್ಸ್ ಅಂತ ಕರಿತೀವಿ. ಹಿಂಗೆಲ್ಲಾ ನೀವು ಕುಂತೀರಿ ಇಲ್ಲಿ. ಬಹಳ ಉತ್ತಮ ರೀತಿಯಿಂದ ನಿಮ್ಮೆಲ್ಲ ಟೊಪಿಗೆ ನೋಡಿದ್ರೆ ಅಂದಿವಿ, ಈ ದೊಡ್ಡವ್ರ ಟೊಪಿಗಿಂತ ಸಣ್ಣವ್ರ ಟೊಪಿಗೆ ಚಂದ ಆಗ್ಯಾವ ಅಂತ ಹೇಳಿ ಡಿಸೈನ್ ಎಲ್ಲ. ಹೌದಾ? ಮತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ, ದೊಡ್ಡಮನಿ ಸರ್ ಅವರು ನೋಡ್ರಿ, ಇದಕ್ಕೆ ನಾವು ಖರ್ಚು ಮಾಡ್ಬೇಕಾಗಿತ್ತು. ಚಲೋ ಮಾಲಿ ತಗೊಂಡ್ರೆ ಒಂದ್ 100 ರೂಪಾಯಿ. ಅದಕ್ಕಿಂತ ಒಳ್ಳೆ ಮಾಲಿ ನೀವು ಮಕ್ಕಳು ತಯಾರು ಮಾಡಿರಿ, ನಿಮ್ ಕಡೆ ಮಾಡ್ಸ್ಯಾರ. ಆಮೇಲೆ ಇವು ಒಂದೊಂದು ಅಕ್ಷರಗಳನ್ನ ನಿಮ್ಗೆ ಹೇಳ್ಕೊಡ್ತಾವ. ಈ ಮಾಲೆ ಹಾಕೊಂಡ್ ಕುಲೆ ರಗಸದ ಪಯ ಉಡಟಂಚ, ಈ ರೀತಿ ಅಕ್ಷರಗಳನ್ನ ಪರಿಚಯ ಮಾಡಿಸೋ ರೀತಿ ಒಳಗ ಒಂದು ಅರ್ಥಪೂರ್ಣವಾದಂತ ಮಾಲಿ ತಯಾರು ಮಾಡ್ಯಾರ. ಮತ್ತೆ ಇದಕ್ ನೋಡ್ರಿ, ನಾವು ಸಿಕ್ಕಾಪಟ್ಟಿ ಖರ್ಚು ಮಾಡ್ಬೇಕಾಗ್ತದೆ ಕಿಸೆಕ್ ಹಾಕೋದ. ಇದನ್ನು ಕೂಡ ಟೀಚರು ಮತ್ತೆ ಹೆಡ್ ಮಾಸ್ಟರ್ ಕೂಡಿಸಿ ನಿಮ್ಮ ಕಡೆಯಿಂದನ ಮಾಡ್ಸ್ಯಾರ. ಇಲ್ಲಿ ಏನೇನ್ ಮಾಡ್ಯಾರಲ್ಲ, ಲೋ ಕಾಸ್ಟ್ ಮೆಟೀರಿಯಲ್ಸ್ ಅನ್ನ ತಗೊಂಡ್ ಬಂದು ಬಹಳ ಕಡಿಮೆ ಖರ್ಚಿನೊಳಗ ಮಕ್ಕಳಿಗೆ ಸ್ಕಿಲ್ಸ್ ಮಾಡಿಸೋ ರೀತಿ ಒಳಗ ನಿಮ್ಮೆಲ್ಲರ ಕಡೆಯಿಂದ ಮಾಡ್ಸ್ಯಾರ.
ಇದರಿಂದ ಮಕ್ಕಳ ಕೌಶಲ್ಯ ಏನಂತ ಗೊತ್ತಾಗ್ತತಿ. ಸೊ ಉತ್ತಮ ಕೌಶಲ್ಯವನ್ನು ಹೊಂದಿದಂತ ಮಕ್ಕಳು ಇಲ್ಲಿ ಇರೋದ್ರಿಂದ ಜೋರಾದ ಚಪ್ಪಳಿಯೊಂದಿಗೆ ಮಕ್ಕಳಿಗೆ ಪ್ರಪ್ರಥಮವಾಗಿ ಒಂದು ಧನ್ಯವಾದವನ್ನ ಅರ್ಪಿಸ್ತೀನಿ. ಸೊ ಎರಡನೇದಾಗಿ ಈ ಊರಿನವ್ರ ಬಗ್ಗೆ ಹೇಳ್ಬೇಕಂದ್ರ ಬಹುಶಃ ಹೊಸ SDMC ಆದಾಗಿಂದ SDMC ಅಧ್ಯಕ್ಷರು ಸರ್ವ ಸದಸ್ಯರು ಇರ್ಬೋದು ಬಹಳಷ್ಟು ಪ್ರಯತ್ನ ಮಾಡಿ ಮತ್ತೆ ಇನ್ನೊಂದು ಎಲ್ಲ HM ಅವರು ಸಹ ಶಿಕ್ಷಕರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಬಹುಶಃ ನಾವ್ ಇಲ್ಲಿ ದಾಟ ಹೋದ್ರೆ ಸಾಕು, ಒಂದು ಸೌಂಡ್ ಇರಂಗಿಲ್ಲ, ಹೊರಗೊಬ್ರು ಮಕ್ಕಳು ಇರಂಗಿಲ್ಲ, ಗ್ರೌಂಡ್ ನಲ್ಲಿ ಯಾರು ಕಾಣುದಿಲ್ಲ. ಸೊ ಎಲ್ಲರೂ ಕೂಡ ತರಗತಿ ಕೊಠಡಿ ಒಳಗಿರ್ತಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಪಾಲಕರು ಮತ್ತು SDMC ಅಧ್ಯಕ್ಷರು ಸರ್ವ ಸದಸ್ಯರು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಶಾಲೆಯಲ್ಲಿ ಇಂಥ ವಾತಾವರಣ ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಈ ಊರಿನವ್ರ ಬಗ್ಗೆ ಹೇಳ್ಬೇಕಂದ್ರ ಮಕ್ಕಳಿಗೆ ಒಂದು ಸಣ್ಣ ತೊಂದರೆ ಆದ್ರೂ ಬಿಡಂಗಿಲ್ಲ ಅವರು. ಒಂದು ಉದಾಹರಣೆಯಲ್ಲಿ ಫಸ್ಟ್ ಬರುವಂತ ಮಗುವಿಗೆ ಅವಕಾಶ ತಪ್ಪಿ ಹೋಗೈತಿ ಅಂತ 8-9 ಗಂಟೆ ಆದ್ರೂ DDP ಅವ್ರ ಆಫೀಸ್ ಮುಂದೆ ಬಂದು ಕೂತು ಆ ಮಗುವಿಗೆ ಪ್ರಥಮ ಸ್ಥಾನ ಬರುವಂತೆ ನೋಡ್ಕೊಂಡ್ರು. ಸೊ ಆದ್ದರಿಂದ ಇಲ್ಲಿರುವಂತ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಊರಿನ ಗಣ್ಯಮಾನ್ಯರು SDMC ಅಧ್ಯಕ್ಷರು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಮಕ್ಕಳೆಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ SDMC ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಇನ್ನ ನಮ್ ದೊಡ್ಡಮನಿ ಸರ್ ಬಗ್ಗೆ ಬಹುಶಃ ಮೊದಲ ಚಾರ್ಜ್ ಬೇಡ ಅಂತಿದ್ರು, ಇಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಕತ್ತಾರ. ಬಹುಶಃ ಒಂದು ಸಮಸ್ಯೆನೂ ಕೂಡ ನನ್ನ ತನಕ ಬಂದಿಲ್ಲ. ಈಗ ಬೇರೆ ಬೇರೆ ಎಲ್ಲ HM ಅವ್ರು ಹೇಳ್ತಾರೆ ಆ ಸಮಸ್ಯೆ ಇತ್ತು ಈ ಸಮಸ್ಯೆ ಇತ್ತು ಅಂತ. ನೋಡ್ರಿ ನಿಮ್ಗೆ ಮಕ್ಕಳು ಈ ಕಡೆ ಲಕ್ಷ ಕೊಡ್ರಿ, ನೀವು ಯಾವ್ದಾರ ಅಂಗಡಿ ಒಳಗೆ ಒಂದು ವಸ್ತು ಖರೀದಿ ಮಾಡ್ತೀರಿ, ನಿಮ್ಗೊಂದು 5 ರೂಪಾಯಿ ಹೆಚ್ಚಿಗೆ ಕೊಟ್ಟಿರ್ತಾನ ನಾವು, ಅದನ್ನ ಏನ್ ಮಾಡ್ತೀರಿ? ನಿನ್ನ ಹೆಸರು ಏನಮ್ಮ? ತನುಶ್ರೀಗೆ ಜೋರಾದ ಒಂದು ಚಪ್ಪಾಳಿ ನೋಡ್ರಿ. ಆಕೆ ಏನ್ ಮಾಡಿದ್ರು, 5 ರೂಪಾಯಿ ನನಗೆ ಹೆಚ್ಚಿಗೆ ಬಂದಿತ್ತು ಅಂತಂದ್ರೆ ನಾವು ಹೊಳೆ ಕೊಡ್ತೀನಿ ಅಂತ. ಇಂಥದ ಒಂದು ಉದಾಹರಣೆ ಹೇಳ್ತೀನಿ ನಾನು. ಹೆಂಗಂದ್ರೆ ಒಬ್ಬಾಕಿ ಹೆಣ್ಮಕ್ಳಿಗೆ ಒಂದ್ 100 ರೂಪಾಯಿ ಕೊಟ್ಟು 70 ರೂಪಾಯಿ ಸಾಮಾನ್ ತಗೊಂಡಿದ್ರು. ಇಲ್ಲೇ ಬಾಜು ಇದ್ರಿಗೆ ಕಿರಾಣಿ ಅಂಗಡಿ ಐತಿ ಅಂತ ಅಂಗಡಿ ಒಳಗ ತಗೊಂಡ್ಲು. ಬಟ್ ಅವ ಏನ್ ಮಾಡ್ಬೇಕಾಗಿತ್ತು ಅಂದ್ರ 30 ರೂಪಾಯಿ ಒಳಗೆ ಕೊಡ್ಬೇಕಾಗಿತ್ತು. ಅವಸರದೊಳಗೆ 40 ರೂಪಾಯಿ ಕೊಟ್ಟ. 40 ರೂಪಾಯಿ ಕೊಟ್ಟಿಂದ ಹೆಣ್ಮಗಳು ಏನಾಯ್ತು ಅಂತಂದ್ರೆ ಆ ಅಮೌಂಟ್ ತಗೊಂಡ ತೋಟದೊಳಗೆ ಮನಿ ಇತ್ತಕ್ಕಿದ್ 3 ಕಿಲೋಮೀಟರ್ ದೂರ 1.5-2 ಕಿಲೋಮೀಟರ್ ಬಂದಿದ್ಳು. ರೊಕ್ಕ ಎಣಿಸ್ಕೊಂಡ್ಳು. ಆಕೆ ಕಡೆ 80 ರೂಪಾಯಿ ಇತ್ತು. 10 ರೂಪಾಯಿ ಹೆಚ್ಚು ಕೊಟ್ಟನಲ್ಲ ಇವಂತಕಿಗೆ ಅಳಾಳೆ ಆಯ್ತು. ಒಳ್ಳೆ ಹೋಗಿ ಕೊಟ್ಟು ಬರೋಣ ಅಂತ ಅಂಗಡಿಗೆ ಹೋದ್ಲು. ಹೋಗು ಕುಡ್ದ ಅಂಗಡಿ ಬಾಗ್ಲ ಕದ ಹಾಕಿ ಹಂಗ ಮನಿಗ್ ಹೋದ್ಲು. ಮತ್ ಮರುದಿವ್ಸನು ನೆನಪಾತಕಿಗೆ ಊರಾಗ ಬರೋದಿತ್ತು. ಹುಡುಕೊಂಡ ಅವನ ಅಂಗಡಿ ತನ ಬಂದ್ಳು. ಇನ್ನ ಬಂದಿರ್ಕಿಲ್ಲ, ಅಂಗಡಿ ಬಾಗಲ್ದೊಳಗ್ ಕೂತ್ಳು. ಮಾಲಕ ಬಂದು, ಅಲ್ಲಮ್ಮ ನಿನ್ನೆ ಓದಿಯಲ್ಲ ಎಲ್ಲ ಸೋಮಣ್ಣ, ಮತ್ತೆ ಯಾಕೆ ಬಂದಿ ಅಂತ. ಅಂದ್ರೆ ಆಕೆ ಒಮ್ಮೆ ಹೋದ್ರೆ 1 ವಾರ ಬರ್ತಿರ್ಲಿಲ್ಲ. ಯಾಕಂದ್ರೆ ಮನಿ ಒಳಗ ಬಹಳಷ್ಟು ಬಡತನ ಇತ್ತು. ಗಂಡ ತೀರ್ಕೊಂಡಿದ್ದ, ವಿಧವೆ ಆಗಿದ್ರು. ಆ ಎಲ್ಲಾ ಪರಿಸ್ಥಿತಿ ಅಂಗಡಿ ಮಾಲಕರಿಗೆ ಗೊತ್ತಿತ್ತು. ಇಲ್ಲ ಮಾಲಕರ ಮತ್ ನಿಮ್ದು 10 ರೂಪಾಯಿ ನನಗೆ ಹೆಚ್ಚಾಗೈತಿ, ಈಗೇನ್ ತನುಶ್ರೀ ಹೇಳಿದಿಲ್ಲ ಆ ರೀತಿ ಇದನ್ನ 10 ರೂಪಾಯಿ ನೀವು ಒಳಗೆ ತಗೋರಿ ಅಂತ ಅಂಗಡಿ ಒಳಗೆ ಕೊಟ್ಲು. ಅಂಗಡಿಯವ್ರಿಗೆ ವಿಚಿತ್ರ ಅನಿಸ್ತು, ಇಂತ ಕಠಿಣ ಪರಿಸ್ಥಿತಿ ಐತಿ, ದಿವಸ ದುಡ್ಕೊಂಡ ಬರ್ಬೇಕು, ಅದ್ರೊಳಗ ಉಪಜೀವನ ಮಾಡುವಂತವ್ರು 10 ರೂಪಾಯಿ ಉಳ್ದೈತಂತ ಹೊಳೆ ಕೊಟ್ಟಾರಲ್ಲ ಅಂತೇಳಿ ಅಂಗಡಿಯವ್ ವಿಚಾರ ಮಾಡಕತ್ತ. ಕೊನೆಗೆ ಅವ್ನಿಗೆ ಏನ್ ನೆನಪಾತು ಅಂತಂದ್ರೆ ಒಂದ್ 100 ರೂಪಾಯಿ ಒಬ್ಬಂದು ಇವ್ರ ಕಡೆ ಉಳ್ದಿತ್ತು. ಒಬ್ಬ ಹೆಣ್ಮಗಳು ದುಡಿಯುವಂತ ಹೆಣ್ಮಗಳು 10 ರೂಪಾಯಿ ನನಗೆ ಹೊಳೆ ಕೊಟ್ಟಾಳಂದ್ರ ಈ 100 ರೂಪಾಯಿನ ಇಟ್ಕೋಬಾರ್ದಂತೇಳಿ ಸೈಕಲ್ ಮೋಟರ್ ತಗೊಂಡು ಊರೊಳಗೆ ಹುಡುಕೋತ ಹೋದ. ಹೋಗಿ ಆ ವ್ಯಕ್ತಿ ಮನಿ ಒಳಗಿದ್ದ. ಯಾಕ್ರಿ ಮತ್ತ ಮಾಲಕರ ನೀವು ಬಂದಿಲ್ಲ ನಮ್ಮ ಮನಿತನ ಅಂದಾಗ ಒಳಗೆ ಹೋಗಿ ಕುಂತ, ಇಲ್ಲ ನಿಮ್ದು ಮನೆ 100 ರೂಪಾಯಿ ಉಳ್ದತಿ ತಗೋರಿ ಅಂತ ಕೊಟ್ಟ. ಅವಾಗ ವಿಚಿತ್ರ ಆಯ್ತು. ಯಾವಾಗಿದ್ರು ವ್ಯಾಪಾರಸ್ಥರು ಸ್ವಲ್ಪ ಲಾಭವನ್ನ ಎಕ್ಸೆಪ್ಟ್ ಮಾಡ್ತಿರ್ತಾರ. 100 ರೂಪಾಯಿ ಕೊಡೋ ಸಂಬಂಧ ಮನಿತನ ಹುಡ್ಕೊಂಡ್ ಬಂದಾನಂತಂದ್ರ ನಾ ಏನೇನ್ ಮಾಡೀನಿ ಅಂತ ಅವ ವಿಚಾರ ಮಾಡಕತ್ತ. ಅವಾಗ ಏನಾಯ್ತು ಅಂದ್ರೆ ಒಬ್ಬರ ಕಡೆ 1 ಲಕ್ಷ ರೂಪಾಯಿ ಇಸ್ಕೊಂಡಿದ್ದ. 2 ಬಡ್ಡಿ ಹಂಗ 1 ಲಕ್ಷ ರೂಪಾಯಿ ಇಸ್ಕೊಂಡಿದ್ದ. ಯಾರ ಕಡೆ ಇಸ್ಕೊಂಡಿದ್ದ ಆ ವ್ಯಕ್ತಿ ಸತ್ ಹೋಗಿದ್ದ. ಇನ್ನೇನ್ ನಡೀತೈತಿ ಬಿಡಿ, ಯಾರಿಗೂ ಗೊತ್ತಿಲ್ಲ ಇದಂತೇಳಿ ಇವ ಇಟ್ಕೊಂಡ್ ಕುಂತಿದ್ದ. ಅದನ್ನ ನೋಡಿ ಒಬ್ಬ ಅಂಗಡಿಯವ ಬಂದ್ ನನಗೆ 100 ರೂಪಾಯಿ ಕೊಟ್ಟಾನಂತಂದ್ರೆ ನಾ 1 ಲಕ್ಷ ರೂಪಾಯಿ ಅವ್ರಿಗೆ ಹೊಳ್ ಕೊಡಬೇಕು ಅಂತೇಳಿ ವಿಚಾರ ಮಾಡಿ ಅವ್ರದೆಲ್ಲ ಮನಿ ಹುಡುಕೋತ ಹೋದ. ಸೊ ಅವ ತೀರ್ಕೊಂಡಿದ್ದ. ಅವನ ಹೆಂಡತಿ ವಿಧವೆ ಆಗಿದ್ಲು. ಅವ್ರ ಮನಿ ಒಳಗ್ ಕಡು ಬಡತನ ಇತ್ತು. ಹೋಗಿ ಕುಂತ, ಯಾಕ್ರಿ ಅನ್ನಾರ ನಮ್ಮ ಮನಿತನ ಬಂದಿರಿ ಅಂತ ಕೇಳು. ಇಲ್ಲ ನಿನ್ ಗಂಡ ಸಾಯೋಕ್ಕಿಂತ ಮುಂಚಿತವಾಗಿ ಈಗ 1 ವರ್ಷದ ಮುಂಚಿತವಾಗಿ ನನಗೆ 1 ಲಕ್ಷ ರೂಪಾಯಿ ಕೊಟ್ಟಾನ. 2 ರಂಗ್ ಬಡ್ಡಿ ಹಂಗ ಈ ಬಡ್ಡಿ ಗಂಟ ನಾ ತಗೊಂಡ್ಬಂದಿನಿ ತಗೋರಿ ಅಂತೇಳಿ ಆ ವ್ಯಕ್ತಿಗೆ ಕೊಟ್ಟ. ಆ ಏನ ವ್ಯಕ್ತಿ ಕೊಟ್ಟ ಹೆಣ್ಮಗಳು, ಆ ಹೆಣ್ಮಗಳು ಬೇರೆ ಯಾರೂ ಆಗಿರ್ಕಿಲ್ಲ. 10 ರೂಪಾಯಿ ಏನ್ ಕಿರಾಣಿ ಅಂಗಡಿ ಹೊಳ್ಳಿ ಓದ್ ಕೊಟ್ಟಿಳಲ್ಲ, ಅದ ಹೆಣ್ಮಗಳಿಗೆನ 1 ಲಕ್ಷ ರೂಪಾಯಿಯನ್ನ ಈ ವ್ಯಕ್ತಿ ತಂದು ಕೊಟ್ಟಿದ್ದ. ಸೊ ಇದನ್ನ ಏನ್ ಹೇಳತ್ತೀನಿ ಅಂದ್ರ, ನಾವು 1 ಲಕ್ಷ ರೂಪಾಯಿ 10 ರೂಪಾಯಿ ಯಾರಿಗಾದ್ರೂ ಕೊಟ್ರ ಹೊಳ್ಳಿ ನಮಗ್ 1 ಲಕ್ಷ ರೂಪಾಯಿ ಬರ್ತಾವ ಅನ್ನುವಂಥದ್ದಕ್ಕೆ ಮೊನ್ನೆ ಇದು ಪೇಪರ್ದಲ್ಲಿ ಬಂದಿರ್ತಕ್ಕಂಥ ಉದಾಹರಣೆ. ಸೊ ಅಂತ ಒಂದು ಉದಾಹರಣೆ ಏನಾದ್ರು ಇದ್ರ, ಆ ರೀತಿ ನಡ್ಕೊಳ್ಳುವಂತವ್ರು ಇದ್ರ, ನಾನ್ ನೋಡಿದಂತ ವ್ಯಕ್ತಿಗಳಲ್ಲಿ ದೊಡ್ಡಮನಿ ಸರ್ ಅಂತಕ್ಕಂಥ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನಂದ್ರೆ 10 ರೂಪಾಯಿ ಕೊಟ್ರ ನಮಗ್ 100 ರೂಪಾಯಿ ಆಗ್ತಕ್ಕಂಥ ಯಾವುದನ್ನು ಇಟ್ಕೊಳ್ದ ಶಾಲೆ ಹಣವನ್ನು ಕೂಡ
ಆ ದುಡ್ಡು ರೂಪಾಯಿ ಸಹಿತ ಲೆಕ್ಕ ಹಾಕಿ ಸರ್ ನಾ ಇಷ್ಟು ಖರ್ಚು ಮಾಡೀನಿ ಇದನ್ನ SDMC ಅವ್ರ ಗಮನಕ್ಕೆ ತಂದಿನಿ ಅಂತ ಪ್ರತಿ ವಾರನೂ ಕೂಡ ನಮ್ಗೆ ಅಪ್ಡೇಟ್ ಮಾಡಿ ಶಾಲೆ ಒಳ್ಳೆ ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಯಾವುದೂ ಕೂಡ ಸಮಸ್ಯೆ ಇಲ್ಲ. ಸೊ ಅವರೇ ಮುಖ್ಯೋಪಾಧ್ಯಾಯರಾಗಿ ಮುಂದುವರಿಲಿ ಅನ್ನುವಂತ ಇಲಾಖೆಯ ಆಶಯ ಭಾವನೆಯನ್ನ ವ್ಯಕ್ತಪಡಿಸ್ತೀನಿ. ಕೊನೆಯದಾಗಿ ಒಂದು ಮಾತು, APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಏನ್ ಹೇಳ್ತಾರಂತಂದ್ರೆ, ಸುಂದರವಾದಂತ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನಮಗೆ ಅತ್ಯುಪಯುಕ್ತವಾದ ಮಕ್ಕಳು ನಮ್ಮ ಸಮಾಜಕ್ಕೆ ಬರ್ಬೇಕಾದ್ರೆ 3 ವ್ಯಕ್ತಿಗಳ ಕಾರಣ ಅಂತ ಹೇಳಿ. ಸೊ 3 ವ್ಯಕ್ತಿಗಳು ಯಾರು ಅಂದ್ರೆ, ಒಬ್ರು ತಂದೆ, ಒಬ್ರು ತಾಯಿ, ಇನ್ನೊಬ್ರು ಗುರು. ಈಗ ನೋಡ್ರಿ, ನಿಮ್ದು ಹೆಸರು, ನಿಮ್ ತಂದೆ ತಾಯಿ ಹೆಸರು ಹೇಳಮ್ಮ. ನಿಮ್ ತಂದೆ ಹೆಸರೇನು? ಪ್ರಕಾಶ್. ತಾಯಿ ಹೆಸರು ಶ್ರೀಪಾದ. ನಿಮ್ ಗುರುಗಳ ಹೆಸರು? ಪುಷ್ಪಲತಾ. ನೋಡ್ರಿ, ತಂದೆ ತಾಯಿ ಹೆಸರು ಜೊತೆಗೆ ಪುಷ್ಪಲತಾ ಮೇಡಮ್ ಅವ್ರದ ಫಸ್ಟ್ ಹೆಸರು ಆಕಿ ಬಾಯಿಂದ ಯಾಕೆ ಬಂತು ಅಂದ್ರ, ಪುಷ್ಪಲತಾ ಮೇಡಮ್ ಅವರು ಆ ಮಗುವಿನ ಮೇಲೆ ಪ್ರಭಾವ ಬೀರಿರ್ತಾರ. ಜೋರಾದ ಚಪ್ಪಾಳೆ ಹೊಡ್ರಿ ಆ ಮಗುವಿಗೊಂದು. ಈಗ ನೋಡ್ರಿ, ವಿದ್ಯಾರ್ಥಿಗಳ ಕೇಳಿರ್ತಾನ, ಒಂದ್ಸರಿ ಹಿಮಾಲಯ ಪರ್ವತ ನೋಡ್ರಿ ಎಲ್ಲರೂ, ಅಲ್ಲಿ ಏನ್ ಬಿದ್ದಿರ್ತೈತಿ? ಹಿಮ ಬಿದ್ದಿರ್ತೈತಿ. ದೊಡ್ಡ ಪರ್ವತ ಇರ್ತದಲ್ಲ, ಹಿಮ ಬಿದ್ದಾಗ ಬಹಳ ಚಳಿ ಇರ್ತೈತಿ. ಅಲ್ಲಿ ಚಳಿ ಇದ್ದಾಗ ಪಕ್ಷಿಗಳು ಅಲ್ಲಿಂದ ನಮ್ಮ ಕಡೆ ಬರ್ತಾವ. ಹಂಗ ಎಲ್ಲಾ ಪಕ್ಷಿಗಳು ಒಂದೊಂದು ಬರ್ತಾವೆ. ನಾವು ಗುಂಪು ಕೊಡ್ಕೊಂಡ್ ಬರ್ತಿರ್ತಾವ. ಗುಂಪು ಕೊಡ್ಕೊಂಡ್ ಬರುವಾಗ ಆ ಪಕ್ಷಿಯ ಲೀಡರ್ ಒಬ್ಬ, ಅಂದ್ರ ಗುರುಗಳಂತ ಪರಿಗಣಿಸ್ತಾರ. ಆಮೇಲೆ ಆ ಪಕ್ಷಿಯ ತಾಯಿ ಸಣ್ಣ ಮರಿಗಳಿಗೆಲ್ಲ ಹೇಳ್ತಾರೆ ಏನಂತ, ನಮ್ಮನ್ನ ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ, ಗುಂಪು ಬಿಟ್ಟು ಹೋದ್ರಿ ಅಂದ್ರೆ ನೀವು ತಪ್ಪಿಸ್ಕೊತೀರಿ, ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಾಗೋದಿಲ್ಲ, ಗುಂಪಿನ್ಯಾಗ ಇರ್ರಿ ಅಂತ ಹೇಳ್ತಾರೆ. ಅದ್ರಾಗ ಒಂದು ಕಿಟಾಳ್ ಮರಿ ಇರ್ತೈತಿ. ನೀವು ಅದಿರಲ್ಲ, ಈಗ ಹೇಳಿದ್ರೆ ಕೇಳೋದಿಲ್ಲ, ಸುಮ್ ಕುಂಟ್ರಂದ್ರೆ ಕುಂತೀರೇನೆ. ಇದ್ರೊಳಗ 90% ಸುಮ್ ಕುಂತ್ರಿ, 10% ಮಕ್ಕಳು ಮತ್ತು ಮಾತಾಡ್ತಾ ಇದ್ದೀರಿ. ಸೊ ಹಂಗ ಒಂದ್ ಮಗು ಅಥವಾ ಮರಿ ಪಕ್ಷಿ ಏನಾಕತ್ತೇಳ ಅಂತ ತಿಳ್ಕೊಂಡು ಗುಂಪು ಬಿಟ್ಟು ಹಾರಿ ಬೇರೆ ಕಡೆ ಹೋಗ್ಬಿಡ್ತೈತಿ. ಹೋದಾಗ ಏನಾಗ್ತೈತಿ ಅಂತಂದ್ರ ಒಳ್ಳೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಫುಲ್ ಚಳಿ ಇರ್ತೈತಿ. ನೀವು ನೋಡಿ, ಇಲ್ಲಿ ಕುಂತಿರ್ಲ ಚಳಿ ಹತ್ತದಿಲ್ಲ, ಒಬ್ಬೊಬ್ರು ಹೋಗ್ರಿ ತಂಡಿ ಹತ್ತತಿ. ಬೆಳಗ್ಗೆ ಬಹಳಷ್ಟು ಮಂದಿ ಇದು ಊರಾಗ ಹೋದಾಗ ನಿಮಗ್ ಬೆಚ್ಚಗ ಅನಿಸ್ತತಿ, ಹೊಲಕ್ ಹೋಗ್ರಿ ತಂಡಿ ಹತ್ತತಿ. ಯಾಕತ್ತತಿ ಅಂದ್ರ ಎಲ್ಲರ ಜೊತೆಗಿದ್ದಾಗ ನಿಮ್ಗೆ ಆ ಥಂಡಿ ಅನುಭವ ಆಗೋದಿಲ್ಲ, ಕಾವು ಇರ್ತತಿ. ಹೊರಗೆ ಹೋದ್ಕಲೆ ಫುಲ್ ಥಂಡಿ ಹತ್ತತಿ. ಎಷ್ಟದಕ್ ಥಂಡಿ ಹತ್ತತಿ ಅಂದ್ರ ರೆಕ್ಕೆಗಳಿಗೆಲ್ಲ ಹಿಮ ಬಡ್ಕೊಂಡ್ ಬಿಡ್ತೈತಿ, ಹಾರಕ ಆಗೋದಿಲ್ಲ. ಕೊನೆಗೆ ಏನ್ ಮಾಡ್ತತಿ ಅಂತಂದ್ರ ಅದು ಭೂಮಿ ಕೆಳಗ್ ಬಂದು ಒಬ್ಬರ ಮನೆ ಹಿತ್ತಲದೊಳಗ್ ದಪ್ಪ ಅಂತ ಬೀಳ್ತೈತಿ. ಬಿದ್ದಾಗ ಇನ್ನೇನ್ ಸತ್ತ ಹೋಗ್ತಿರ್ತತಿ. ಅದು ಥಂಡಿ ಹತ್ತಿ ಸತ್ತ ಹೋಗಿರ್ತತೆ. ಅವಾಗ ಆ ಮನೆ ಹೆಣ್ಮಗಳು ಒಂದ್ ಸಗಣಿ ಬುಟ್ಟಿ ಹೊತ್ಕೊಂಡ್ ಬಂದು ಆ ಸಣ್ಣ ಮರಿ ಮೇಲ ಒಗದ್ ಬಿಡ್ತಾವ. ತಪ್ಪು ಸರಿನೋ? ಇದು ತಪ್ಪ. ಓಕೆ. ಆದ್ರ ಆ ಪಕ್ಷಿಗೆ ಅದು ಏನಾಕತಿ, ಒಳ್ಳೇದಾಕತಿ. ಯಾಕಂದ್ರ ಥಂಡಿ ಹತ್ತಿರ್ತೈತಲ್ಲ, ಸಗಣಿ ಮ್ಯಾಲ ಬಿದ್ದದಕ್ಕ ಬೆಚ್ಚಗಾಕತಿ. ಸಾಯುವಂತ ಮರಿ ಪಕ್ಷಿ ಉಳ್ಕೋತೈತಿ. ಉಳ್ಕೊಂಡ್ರೆ ಸುಮ್ಕೊಂಡಿರ್ಬೇಕಲ್ಲ, ಅದು ಸಾವಕಾಶ ತಲಿ ಮ್ಯಾಲ ತಗೊಂಡ್ ಬಂದು ಆರಾಮ್ ಅನಿಸ್ತತಿ. ಅದಕ್ಕೆ ಆ ಪಕ್ಷಿ ಹಾಡಕ್ ಶುರು ಮಾಡ್ತೈತಿ. ಸುಮ್ಮರ ಕುಡಿರ್ಬೇಕಾಗಿತ್ತು, ಮತ್ ಹಾಡಕ್ ಶುರು ಮಾಡ್ತೈತಿ. ಇದ್ರ ದನಿ ಕೇಳಿ ಮನಿ ಒಳಗೆ ಇರುವಂತ ಒಂದ್ ಬೆಕ್ಕು ಅದನ್ನ ತಿನ್ಬೇಕಂತ ಬಂದ್ಕೊಂಡಿರ್ತೈತಿ. ತಿನ್ಬೇಕಂತ ಬಂದ್ಕೊಂಡ್ ಇನ್ನೇನ್ ಒಂದ್ ಸೆಕೆಂಡ್ ಅಲ್ಲಿ ಪಟ್ನ ಜಿಗದ್ ಅದನ್ನ ಹಿಡ್ಕೋಬೇಕಂತಿರ್ತತಿ. ಇದನ್ನ ಹುಡುಕೋತ ಆ ಕಡೆಯಿಂದ ಆ ಲೀಡರ್ ಹಕ್ಕಿ ಮತ್ತೆ ತಾಯಿ ಹಕ್ಕಿ ಅಲ್ಲಿಗೆ ಬರ್ತಾವ. ಓಡಿ ಹಾರ್ತಾ ಬಂದು ಆ ಬೆಕ್ಕನ್ನು ಹೊಡೆದು ಉರಿಸಿ ಆ ಸಣ್ಣ ಮರಿ ತಗೊಂಡು ತಮ್ಮ ಬೆನ್ ಮೇಲೆ ಹಾಕೊಂಡು ಮತ್ತೆ ಹಾರ್ತಾ ಹೋಗ್ತಾವ. ಇದ್ರ ಅರ್ಥ ಇಷ್ಟೇ. ನಿಮ್ಗೆ ಹೇಳ್ತೀನಿ, ಆ ಮರಿ ಗುಂಪು ಬಿಟ್ಟು ಹೋಗಿ ತಪ್ಪು ಏನು ಸರಿನೋ? ತಪ್ಪು, ಹೌದಾ? ಮತ್ತೆ ಅದಕ್ಕ ಅಲ್ಲಿ ಇರ್ತಕ್ಕಂಥ ಲೀಡರ್ ಪಕ್ಷಿ ಮತ್ತು ತಾಯಿ ಒಂದ್ ಮಾತನ್ನ ಹೇಳಿತ್ತು, ಗುಂಪನ್ ಬಿಟ್ಟು ಹೋಗ್ಬೇಡ ಅಂತ. ಹೌದಾ? ಅದು ಗುಂಪನ್ ಬಿಟ್ಟು ಹೋಯ್ತು. ಗುಂಪನ್ ಬಿಟ್ಟು ಹೋದಕ್ಕೆ ಅದಕ್ಕೆ ಯಾವ ಪರಿಸ್ಥಿತಿ ಬಂತು ಅಂತ ಏನಾಗ್ತಿತ್ತು? ಅದು ಇನ್ನೊಂದ್ ಸ್ವಲ್ಪ ಆಗಿದ್ರ ಒಮ್ಮೆ ತಂಡ ಹೆಚ್ಚು ಸಾಯ್ತಿತ್ತು, ಒಮ್ಮೆ ಬೇರೆದವ್ರ ಹಿಡ್ತಕ್ ಸಿಕ್ಕ ಸಾಯ್ತಾ ಇತ್ತು. ಸೊ ಹಾಗಿದ್ರೆ ಸಾಯುವುದನ್ನ ತಪ್ಪಿಸಿದವ್ರು ಯಾರಲ್ಲಿ? ಮತ್ತೆ ಅವರಮ್ಮ ಮತ್ತೆ ಲೀಡರ್ ಹಾಕಿ ಅಂದ್ರ ಗುರುಗಳು. ನಾ ಏನ್ ಹೇಳಕತ್ತೀನಿ ಅಂತಂದ್ರ, ಆಮೇಲೆ ಸಗಣಿ ಹೋಗದ್ರಲ್ಲ ನೀವೆಲ್ಲ ತಪ್ಪು ಅಂದ್ರಿ, ಅದ ಸರಿ ಅಂದ್ರ ಅದು ಅದಕ್ಕೆ ಒಳ್ಳೇದಾಯ್ತು ಏನ್ ಕೆಟ್ಟದ್ದಾಯ್ತು? ಒಳ್ಳೇದಾಯ್ತು. ಇಷ್ಟೇ ತಿಳ್ಕೊರಿ ನೀವು. ತಂದೆ ತಾಯಿಗಳ ಮಾತು, ಗುರುಗಳ ಮಾತು ಯಾರು ಕೇಳುದಿಲ್ಲೋ ಅವ್ರಿಗೆ ಎಂತ ಪರಿಸ್ಥಿತಿ ಬರ್ತೈತಿ ಅಂತಂದ್ರ ಜೀವನದೊಳಗೆ ಬದುಕಬಾರ್ದು ಅನ್ನುವಂತ ಸ್ಥಿತಿ ಬರ್ತೈತಿ ಅಂತ. ಸೊ ಈಗ ಸಗಣಿ ತಂದು ಹೋಗುದ್ರಲ್ಲ, ಬೇಯವ್ರನ್ನ ನಾವು ಅದಕ್ಕೆ ಹೋಲಿಸ್ತೀವಿ. ಬೇರೆಯವರೆಲ್ಲನೂ ಕೂಡ ಕೆಟ್ಟದಕ್ಕೆ ಬೇಯೋದಿಲ್ಲ. ನಮ್ಮ ಒಳ್ಳೆ ರೀತಿಯಿಂದ ಕಲೀಲಿ ಅನ್ನೋದಕ್ಕೆ ತಂದೆ ಬೇಯ್ತಿರ್ತಾರ, ಒಳ್ಳೆ ರೀತಿಯಿಂದ ಇರ್ಲಿ ಅನ್ನೋದಕ್ಕೆ ತಾಯಿ ಬೇಯ್ತಿರ್ತಾಳ, ನಿಮ್ಮಲ್ಲಿ ಅಕ್ಷರ ಜ್ಞಾನ ಬರ್ಲಿ ಅನ್ನೋದಕ್ಕೆ ಗುರುಗಳು ಬೇಯ್ತಿರ್ತಾರೋ. ಸೊ ಬೇರೆಯವರೆಲ್ಲರೂ ಕೆಟ್ಟಲ್ಲ, ನಮ್ ಒಳ್ಳೇದಕ್ಕೆ ಬೈತಾರ ಅನ್ನೋದನ್ನ ನೀವು ತಿಳ್ಕೊಬೇಕು ಅಂತ. ಮೂರನೇದಾಗಿ, ಕೊನೆಯದಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಮ್ಮನ್ನು ಉಳಿಸೋರು ಯಾರಾದ್ರೂ ಇದ್ರ
ನಮ್ಮ ತಂದೆ ತಾಯಿಗಳು ಮತ್ತೆ ನಮ್ಮ ಗುರುಗಳು ಅನ್ನುವಂತ ಮಾತನ್ನ ನೀವು ಮಕ್ಕಳು ತಿಳ್ಕೋಬೇಕು ಅಂತ. ಸೊ ಆದ್ದರಿಂದ APJ ಅಬ್ದುಲ್ ಕಲಾಂ ಅವರು ನಮ್ಮ ಸುಂದರ ಸುಮಧುರ ಮುಕ್ತ ಸ್ವತಂತ್ರ ಸಮಾಜ ನಿರ್ಮಾಣವಾಗಬೇಕಾದ್ರೆ 3 ವ್ಯಕ್ತಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾರ. ಒಬ್ರು ತಂದೆ, ಇನ್ನೊಬ್ರು ತಾಯಿ, ಮೂರನೇದವರು ಗುರುಗಳಂತ. ಸೊ ಅವರೆಲ್ಲರಿಗೂ ಕೂಡ ವಿಧೇಯರಾಗಿದ್ದು ಒಳ್ಳೆ ಶಿಕ್ಷಣವನ್ನು ಪಡ್ಕೋರಿ ಅಂತ ನೀವು ಹೇಳ್ತಾ, ಇಲ್ಲಿ ಬಹುಶಃ ನಾವು ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಉತ್ತಮ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. SDMC ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದೆ. ಆಕ್ಟಿವ್ ಆಗಿರ್ತಕ್ಕಂಥ ಕ್ರಿಯಾಶೀಲರಾಗಿರ್ತಕ್ಕಂಥ ಮಕ್ಕಳು ತಾವಿದ್ದೀರಿ. ಉತ್ತಮವಾದಂತ ಶಾಲೆ ಇದು ಒಂದಾಗ್ಲಿ. ಕೊನೆಯದಾಗಿ ನಾ ಏನ್ ಹೇಳ್ತೀನಿ ಅಂದ್ರೆ, ಇದೇ ರೀತಿ ವಾತಾವರಣ ಮುಂದುವರಿದು ಮುಂದಿನ ವರ್ಷಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಆದ್ರೆ ಇದನ್ನ ನಾನೇ ಮುಂದ್ ನಿಂತು ಬೆಸ್ಟ್ SDMC ಅಂತ ತಿಳ್ಕೊಂಡು ಸ್ಟೇಟ್ಗೆ ರೆಕಮೆಂಡ್ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೊಡ್ತಾ ಈ ರೀತಿಯಲ್ಲಿ ನಮ್ಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರೂ ಸೇರಿ ಶಾಲೆ ಒಂದು ಸಮಾಜದ ತೊಟ್ಟಿಲು ಅಂತ ಹೇಳ್ತಾ ಇರೋದ್ರಿಂದ ನಮ್ಮ ಇಲಾಖೆಯ ಶಾಲೆಯನ್ನ ಎಲ್ಲಾ ಸಮುದಾಯದವರು ಸೇರಿ ಉತ್ತಮ ಅಭಿವೃದ್ಧಿ ಪಥದತ್ತ ಒಯ್ಯಬೇಕು ಅಂತ ಹೇಳ್ತಾ, ಗಿಡಗಳಲ್ಲಿ ಯಾರು ಉಗಳಬಾರದು, ಗಿಡಗಳನ್ನು ಕೆಲ್ಲಬಾರದು, ಗಿಡವನ್ನು ನೋಡ್ಕೋಬೇಕು. ನಾನು ಭೂಮಿ ತುಂಬಿದರೆ ನಿಮ್ಮೆಲ್ಲರ ಒಳಗಿಗೆ ನಾನು ನನ್ನ ರೋಗಗಳನ್ನು ಕಲಿಸಿಕೊಳ್ಳುತ್ತೇನೆ. ಬದಲಾಗಿ ನನಗೆ ನೀವು ಎಲ್ಲ ಸಮಸ್ಯೆಗಳನ್ನು ಮಾಡಿದ್ದೀರಿ. ಇವುಗಳನ್ನು ಅವರು ಹಿತನುಡಿಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಅವರು ಹೇಳುವಂತ ಶೈಲಿ, ಅವರು ಹೇಳುವಂತ ಏನು ಸಾಹಿತ್ಯ ಬಹಳ ಅತ್ಯಂತ ಮಾರ್ಮಿಕವಾಗಿರ್ತದೆ. ನಾವು ಎಲ್ಲರೂ ಅವ್ರು ಸಾಹೇಬ್ರು ಹೇಳಾಕತ್ರಂತ್ರ ಎಲ್ಲಾ ಕೆಲಸ ಬಿಟ್ಟು 2 ಕಿವಿ ನಿಗರ್ಸಿ ಏಕಚಿತ್ತದಿಂದ ಅವ್ರು ಹೇಳೋದನ್ನ ಕೇಳ್ತಿರ್ತೀವಿ. ಅಷ್ಟು ಉತ್ತಮವಾದಂತ ಒಂದು ಭಾಷಣ ಮತ್ತ ಹೇಳುವಂತ ಶೈಲಿ ನಮ್ಮ ಸಾಹೇಬ್ರದೈತಿ. ಅದೇ ರೀತಿಯಾಗಿ ಈ ಶಾಲೆಯ SDMC ಬಗ್ಗೆ ಕೂಡ ಸಾಹೇಬ್ರು ಹೇಳಿದ್ದಾರೆ. ಆಮೇಲೆ ನನ್ನನ್ನು ಕುರಿತು ಕೂಡ 2 ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ, ವೇದಿಕೆ ನನ್ನ ಪರವಾಗಿ, ಮತ್ತ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಶಿಕ್ಷಕರು SDMC ಅವರು ಬರೇ ಕೆಲಸ ಕಲಿಕಾ ಹಬ್ಬ ನಮಗ ಚಿಂತೆ ಬರೇ ಇರುದ ಊಟ ನೀರು ನಿದ್ದೆ ಎಲ್ಲ ಬಿಟ್ಟು ಎಲ್ಲಾ ಮಕ್ಕಳು ಬರ್ತಾವ. ಗ್ರ್ಯಾಂಡ್ ಆಗಿ ಮಾಡ್ಬೇಕಂತೇಳಿ ಬರೇ ಕೆಲಸ ಅಂತಿದ್ವಿ. ನಾವು ನಕ್ಕದ್ದೇ ಇಲ್ಲ ಈಗ 2-3 ದಿವಸ. ಆ ಒಂದು ನಗಿಸುವಂತ ಕಾರ್ಯಕ್ರಮ ಕೂಡ ನಮ್ಮ ಸಾಹೇಬರು ಮಾಡಿದ್ದಾರೆ. ನನ್ನ ಹೆಸರು ಪ್ರೀತಮ್. ನಾನು 3ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಬಾರ. ನನ್ನ ಹೆಸರು ಕೃತಿಕಾ ವಳಕಪ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಬಾರ. ತಡಿ ಭಾಳ ಮರ ಐತಿದ, ಇದು ಕಡದ ಭಾಳ ರೊಕ್ಕ ಬಟ್ಟ. ತಡಿ ಬೇಡ ನನ್ನನ್ನು ಕಡೆಬೇಡ. ನಾನು ಉಸಿರು, ಗಾಳಿ, ನೆರಳು, ಬೆಳಕು ಎಲ್ಲ ಕೊಡುತ್ತೇನೆ. ನಾನು ಇಲ್ಲಿ 2020ರಲ್ಲಿ ಹೊನ್ನಾಪುರ ಕ್ಲಸ್ಟರ್ CRP ಆಗಿ ಸೇವೆಯನ್ನ ಪ್ರಾರಂಭ ಮಾಡಿದೆ. ಇದಕ್ಕಿಂತ ಪೂರ್ವದಲ್ಲಿ ನಾನು ಬೆಂಚಿ ಶಾಲೆಯಲ್ಲಿದ್ದೆ ಸಹ ಶಿಕ್ಷಕರಾಗಿ. ನನಗೆ 5 ವರ್ಷಗಳ ಕಾಲ CRP ಆಗಿ ನನ್ನ ಹುದ್ದೆಯನ್ನ ನಾನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ನನ್ನ ಕ್ಲಸ್ಟರ್ನ ಎಲ್ಲ ಪ್ರಧಾನ ಗುರುಗಳು ಹಾಗೂ ಮತ್ತು ಎಲ್ಲ ಸಹ ಶಿಕ್ಷಕರ ಒಂದು ಸಹಾಯ ಸಹಕಾರದಿಂದ ನಾನು ನನ್ನ ಜವಾಬ್ದಾರಿಯನ್ನ ಪೂರ್ಣಗೊಳಿಸಿನ ಅಂತ ಅನ್ಕೊಳ್ತೇನೆ. ಅದರ ಜೊತೆಗೆ ನಮ್ಮ ಕ್ಲಸ್ಟರ್ನ ವ್ಯಾಪ್ತಿಯ ಎಲ್ಲ SDMC ಸದಸ್ಯರುಗಳು ಮತ್ತು ಸರ್ವ ಸದಸ್ಯರು ಕೂಡ ನನಗೇನ್ ಮಾಡಿದ್ರು, ಸಹಕಾರವನ್ನ ನೀಡಿದ್ರು. ಇದರ ಜೊತೆಗೆ ನನ್ನ ಹೊನ್ನಾಪುರ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಅರವಟಗಿ ಪಂಚಾಯತಿ, ಹೊನ್ನಾಪುರ ಪಂಚಾಯತಿ ಹಾಗೂ ಬೆಂಚಿ ಪಂಚಾಯತಿ 3 ಪಂಚಾಯತಿ ವ್ಯಾಪ್ತಿಗಳ ಶಾಲೆಗಳಿದ್ದು ಎಲ್ಲ ಪಂಚಾಯತಿಯ ಅಧ್ಯಕ್ಷರುಗಳು ಕೂಡ ಆಮೇಲೆ PDOಗಳು ಕೂಡ ಸಹ ನಮ್ಮ ಶಾಲೆಗಳಿಗೆ ಅಭಿವೃದ್ಧಿ ಆಗ್ಲಿಕ್ಕೆ ವಿವಿಧ ಕಾಮಗಾರಿಗಳನ್ನ ತೆಗೆದುಕೊಂಡು ಬರೋದ್ರ ಮೂಲಕ ಅವರು ಕೂಡ ನಮ್ಮ ಶಾಲೆಗಳಿಗೆ ಸಹಾಯ ಸಹಕಾರವನ್ನ ಮಾಡಿದ್ರು. ಅವರೆಲ್ಲರೂ ಕೂಡ ಏನ್ ಮಾಡಿದ್ರು, ನನಗೆ ಅಂದ್ರೆ ನನ್ನ ಪೂರ್ಣ ಅವಧಿ 5 ವರ್ಷ ಮುಗಿಲಿಕ್ಕೆ ಯಶಸ್ವಿ ಆಗ್ಲಿಕ್ಕೆ ಅವರೆಲ್ಲರೂ ಕೂಡ ಸಹಾಯ ಸಹಕಾರವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಎಲ್ಲ ಮುದ್ದು ಮಕ್ಕಳು ಕೂಡ ನಂಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಜೊತೆಗೆ ನನ್ನ ಕ್ಲಸ್ಟರ್ ನಲ್ಲಿ ಕೆಲವೊಂದು ಇಂಟೀರಿಯರ್ ಪ್ಲೇಸ್ ಇದ್ದು, ಅಂದ್ರೆ ಮಡ್ಕಿಕೊಪ್ಪ, ಕಿವಡೆಬೈಲು, ದುಪ್ಪೇನಟ್ಟಿ, ಹಳೆ ಸಿದ್ದಾಪುರ, ಇವುಗಳಿಗೆಲ್ಲ ಬಸ್ ಇದ್ದಿದ್ದಿಲ್ಲ. ಎಂತೆಲ್ಲ ಏನ್ ಮಾಡಿದ್ರು, ನಾನು ಬೆಳಗ್ಗೆ ಟೀಚರ್ಸ್ಗಳು ಹೋಗ್ಬೇಕಾದ್ರೆ ಅವ್ರ ಜೊತೆಗೆ ಏನ್ ಮಾಡ್ತಿದ್ದೆ, ನಾ ಶಾಲೆಗೆ ಹೋಗ್ತಿದ್ದೆ. ಹಾಗಾಗಿ ಇವರೆಲ್ಲರೂ ಕೂಡ ನನ್ಗೇನ್ ಮಾಡಿದ್ರು, ಕರ್ಕೊಂಡು ಹೋಗುವಾಗ ಕೂಡ ನಂಗೆ ಬಹಳ ಸಹಾಯ ಸಹಕಾರವನ್ನು ಮಾಡಿದ್ರು. ಇದ್ರ ಜೊತೆಗೆ ನಮ್ಮ ಎಸ್ಪೆಷಲಿ ನನಗೆ ಏನ್ ಮಾಡಿದ್ರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊನ್ನಾಪುರ ಶಾಲೆಯಲ್ಲಿ SDMC ಅವಧಿ ಮುಗಿದಿತ್ತು. ಹಾಗಾಗಿ ನಮ್ಮ ಸರ್ BO ಸರ್
ಹಣಕಾಸಿನ ಚಾರ್ಜ್ ಅನ್ನು ಕೊಟ್ರು ನನಗೆ, ಹೊನ್ನಾಪುರ ಶಾಲೆ ಮಾಡ್ರಿ ಅಂತ ಹೇಳಿ. ಹಾಗಾಗಿ ಒಂದೂವರೆ ವರ್ಷ ನಮ್ಮ ಎಲ್ಲ SDMC ಅವರ ಸಹಾಯ ಸಹಕಾರದಿಂದ ಹಾಗೂ ಮತ್ತು ಊರಣ್ಣವರ ಸಹಾಯದಿಂದ ನನ್ನ ಮನಸ್ಸಿಗೆ ತೃಪ್ತಿ ಇದೆ. ನಾನು ಯಶಸ್ವಿಯಾಗಿ ನನ್ನ ಒಂದು ಕರ್ತವ್ಯ ನಿರ್ವಹಿಸಿದ್ದೀನಿ ಅಂತ ಹೇಳಿದ್ದೀನಿ. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಚಾರ, ನನ್ನ ಒಂದು ಅವಧಿಯಲ್ಲಿ ಯಾರಾದ್ರೂ ಪ್ರಧಾನ ಗುರುಗಳಿಗೆ, ಸಹ ಶಿಕ್ಷಕರಿಗೆ ಏನಾದ್ರೂ ಅನ್ಯತಾ ಮಾತಾಡಿದ್ದರೆ, ಭಾವಿಸಿದರೆ ದಯವಿಟ್ಟು ಕ್ಷಮಿಸ್ಬೇಕಂತ ತಿಳ್ಕೊತಾ ನನ್ನೊಂದು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಶಿಕ್ಷಣ ಇಲಾಖೆಯವರು ಮಾಡ್ಕೊಂಡು ಬಹಳ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಯಾಕಂದ್ರ ಹುಡುಗರಿಗೆ ದಿನ ಸಣ್ಣಗ ಪಾಠ ಹೇಳಿ ಅವ್ರನ್ನ ತೀಡಿ ಮಾಡಿದ್ರ ಜೊತೆಗೆ ಒಂಥರ ಅವ್ರಿಗೆ ಬೇಸರ ಬಂದಿರ್ಬೋದು. ಬೇರೆ ಹಳ್ಳಾಗು ಆ ಮಕ್ಕಳು ಇಲ್ಲಿ ಬಂದು, ಈ ಮಕ್ಕಳು ಇಲ್ಲಿ ಬಂದು ಎಲ್ಲಾನು ಒಟ್ಟುಗೂಡಿಸಿ ಒಂದು ಮೆರವಣಿಗೆ, ಹಬ್ಬ, ಜಾತ್ರೆ ತರ ಇಲ್ಲಿ ಕಾರ್ಯಕ್ರಮ, ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ಶಿಕ್ಷಣ ಇಲಾಖೆಯವರು ಸಹಕಾರದೊಂದಿಗೆ ಇಲ್ಲಿ ಕಮಿಟಿ ಅವರು ಗುರುಗಳು ಬಹಳ ಅಚ್ಚುಕಟ್ಟಾಗಿ ಮಾಡಿದಾರು. ಪ್ರತಿಯೊಂದು ಓಣ್ಯಾಗ ಬರ್ಬೇಕಾದ್ರೆ ಇದು ಯಾಕೆ ಅನ್ನೋದಕ್ಕೆ ತೋರ್ಸಾಕ ನಮ್ಮ ತಲೆ ಮೇಲೆ ಅದಕ್ಕೆ ಅವರು ಸಿಗ್ನಲ್ ಕೊಟ್ಟ ಬಿಟ್ಟಿದ್ದಾರೆ, ಬೋರ್ಡ್ ಹಾಕಿದಾರ. ಅದರ ಜೊತೆಯಾಗಿ ಶಿಕ್ಷಕರು ಕೂಡ ಅದನ್ನ ತಲೆ ಮೇಲೆ ಹಾಕೊಂಡಾರು, ಮಕ್ಕಳು ಕೂಡ ತಲೆ ಮೇಲೆ ಹಾಕೊಂಡಾರು. ಹುರುಪ ಚೈತನ್ಯ ತುಂಬೋದ್ರ ಜೊತೆಗೆ ನಿಮಗ ಪಾಠ ಪ್ರವಚನ ಜೊತೆಗೆ ಒಂದೊಂದು ರೂಮಿನಾಗ ಅವರೇನೋ ಬಹುಮಾನ ಹೆಸರನ್ನ ಕೊಡೋದ್ರ ಹುರುಪು ತುಂಬಿಸಿ ಕಲಿಕೆ ಒಳಗ ನೀವು ಮುಂದೆ ಬರ್ಲಿ ಅನ್ನೋದು ಅಭಿಪ್ರಾಯನ ಅಲ್ಲಿ ಬರೆದಿಟ್ಟಿದ್ದಾರೆ. ಅದೇ ರೀತಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಹಳ ಕತೆ ಹೇಳೋದ್ರ ಜೊತೆಗೆ ಮಕ್ಕಳನ್ನ ತಿದ್ದಿದ್ರು. ಅವ್ರ ಅಭಿಪ್ರಾಯ ಎನ್ನುವುದು ಕಮಿಟಿ ಭಾಳ ಚಲೋ ಕೆಲಸ ಮಾಡೈತೆ ಅಂದ್ರು. ಅದ ಶ್ರೇಯಸ್ಸ ಮುಂದಿನ ವರ್ಷ ಅವರ ಜವಾಬ್ದಾರಿ ಹೊತ್ತು ಮಾಡುವುದಾಗಿ ಜವಾಬ್ದಾರಿನ ಕೊಟ್ಟರು. ಇಲ್ಲಿ ಕ್ಲಸ್ಟರ್ ಮಟ್ಟದ ಅಧಿಕಾರಿಗಳಾಗಿ ಬಾಯಿಯವರು ಬಂದಿದ್ರು, ಈಗ ಮತ್ತೊಬ್ಬರು ಸಾಹೇಬರು ಬಂದಾರು. ಅವರು ತಮ್ಮ ಬಾಲ್ಯ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡತ್ತಾರು. ಶಿಕ್ಷಣ ಬಗ್ಗೆ ಶಾಲೆ ಗುರುಗಳು ಯಾವಾಗ ಕರೀತಾರೋ ನಾವು ಊರ್ ಹಿರಿಯರೆಲ್ಲರೂ ಭಾಗವಹಿಸಿದ್ದೀವಿ. ಅದೇ ಇದು ಅನ್ನೋದ ಪ್ರತಿಯೊಂದಕ್ಕೂ ಭಾಗವಹಿಸಿದ್ದೀವಿ. ಕೆಲ ವಿದ್ಯಾರ್ಥಿಗಳು ಶಿಕ್ಷಣ ಅಧಿಕಾರಿಗಳು ಮೆಚ್ಚುವಂಗೆ ಇಲ್ಲಿ ತಯಾರಾಗಿದ್ದಾರೆ. ಸಣ್ಣ ವಿದ್ಯಾರ್ಥಿಗಳು ಹಿಡ್ಕೊಂಡು ದೊಡ್ಡವ್ರ ತಕ್ಕ ಬಹಳ ಒಳ್ಳೆಯ ಕೆಲಸ ಗುರುಗಳು ಮಾಡಿದ್ದಾರೆ. ಅದನ್ನ ತಾವು ಮುಂದಿನ ಸಲ ಇದೇ ಕಾರ್ಯಕ್ರಮದೊಳಗ ನೀವು ಅವ್ರನ್ನ ನೋಡಿ ಪರೀಕ್ಷೆ ಮಾಡಿದಂಗೆ ಮಾಡಿ ಬಹುಮಾನ ಕೊಡುವಂತ ಸಂದರ್ಭ ಬಂದ ಬರ್ತೈತೆ. ಈಗ ತಿದ್ದೋದು, ಹೇಳೋದು, ಕೇಳೋದು ಬಹಳಷ್ಟು ಗುರುಗಳಲ್ಲಿ ಇರ್ತೈತೆ. ಅದ್ರಾಗ ರೈತ ಹೊಲ್ದಾಗ 6 ತಾಳು ಕುರಿಗಿನ ಭತ್ತ ಬಿತ್ತಾನ, 6 ತಾಳೆಲ್ಲ ಭತ್ತ ನಾಟೋದಿಲ್ಲ. ಅದ್ರಾಗ ಹರ್ಬರ್ಕ್ ಆಗ್ತೈತಿ, ಒಂದು ಸಾಲ ಪೂರಾ ಕಟ್ಟ ಬೀಳ್ತೈತಿ. ಶಿಕ್ಷಣ ಹೇಳುವಾಗ ಗುರುಗಳು ನೀವು ಬಹಳಷ್ಟು ಹೇಳಿದ್ರು ಕೂಡ 100ಕ್ಕೆ 3 ಹುಡುಗರೇ ಅವು ಸಾಲಿ ವರ್ಗ ಉಳಿತಾವು, ಶಿಕ್ಷಣದ ವರ್ಗ ಉಳಿತಾವು, ಜಗಳ ಕಷ್ಟಾಗ ಇರ್ತಾವು, ನಿಮ್ಗೆ ತಲೆ ಬಿಸಿ ಮಾಡ್ತಾವು. ಅವನ್ನೆಲ್ಲ ನೀವು ಜಪ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಕಾಲಮಾನ ಹಂಗೆ ಬಂದೈತಿ. ನಾವು TV ಮಾಧ್ಯಮದಾಗ ನೋಡ್ತೀವಿ, ಯಾರೋ ಒಬ್ಬರು ಹೆಣ್ಮಗಳು ಬನ್ನಿ ಆ ಪಾಠ ಬರ್ಲಾರ್ಕ ಅವ್ರು ಬಡ್ದ ಸರಿ ಅಂತ ನಾವು ತಿಳ್ಕೊಂಡ್ರು. ಈಗಿಲ್ಲ. ಅದಕ್ಕೆ ಬೇರೆ ಸ್ವರೂಪ ಬರತಾವು. ತಾವುಗಳೆಲ್ಲ ನೀವು ಮಕ್ಕಳ ಶಿಕ್ಷೋದ್ರ ಜೊತೆಗೆ ಜವಾಬ್ದಾರಿ ಬೇಕು. ಶಿಕ್ಷಣದ ಇನ್ನೊಂದು SDMC ಅವರು ನಿಮಗೆ ಸಾಹೇಬ್ರು ಭಾಳ ಮೆಚ್ಚುಗೆ ಕೊಟ್ಟರು. ತಾವು ಕೂಡ ಬರ್ರಿ, ಶಿಕ್ಷಕರೆಲ್ಲ ಸಾಲಿಗೆ ಬರ್ತಾರ್ರಿ. ನಾವು ನೀವು ಆ ಸಾಲಿ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡೋಣ. ಹಿರಿಯರಂತೆ ನೀವು ಯಾವಾಗ ಕರೆದ್ರೆ ನಿಮ್ಮ ಮಾತು ಮೇರೆ ನಾವು ಬರ್ತೇವೆ. ಈಗ ಈ ವಿದ್ಯಾರ್ಥಿಗಳು ಇನ್ನೊಂದು ಹಲೋ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅಧಿಕಾರಿಗಳು ಭಾಳ ಚಲೋ ಇದೆ. ನೀವು ಮುಂದೆ ಬರ್ಬೇಕಾಗಿತ್ತು, ನೀವು ಪಾಠದೊಳಗೆ ಮುಂದೆ ಬರ್ಬೇಕಾಗಿತ್ತು. ನೀವು ಮಾತಾಡೋದು ಕೂತಲ್ಲೇನ ನಿಮ್ಮನ್ನು ತೂಗಿದ್ರು ಅವ್ರು. ಯಾಕಂದ್ರೆ ನಿನ್ನ ಹೆಸರೇನು, ತಾಯಿ ಹೆಸರೇನು, ತಂದೆ ಹೆಸರೇನು ಹೇಳ್ತಾ ವಿಷಯಕ್ಕೆ ಬಂದ್ರು. ಈ ಯಾಕೆ ಈ ಮಾತು ಹೇಳ್ತಾನಂದ್ರ, ನೀವು ಎಲ್ಲೇ ಇರ್ರಿ ನಿಮ್ಮ ಕಟ್ಟೈತಿ ಎಲ್ಲೇ ಇರ್ರಿ, ಯಾವುದೇ ವೇದಿಕೆ ಮೇಲೆ ಕುಂತಿರ್ರಿ, ಶಿಕ್ಷಣ ಇಲಾಖೆ ಒಳಗೆ ಅಧಿಕಾರಿಗಳು ಭಾಳ ಸೂಕ್ಷ್ಮ ಇರ್ತಾರ, ಅವ್ರು ಭಾಳ ಅನುಭವಂತರಿರ್ತಾರೋ. ನೀವೇನು ಮಾಡ್ತೀರ ಅದ್ರ ಗಮನ ಇರ್ತಾ ನಿಮ್ಮನ್ನು ತಿದ್ದತಾರ. ಅದಕ್ಕೆ ನೀವು ಮುಂದೆ ಬರಬೇಕು. ಶಾಲೆ ಹೆಸರು, ಊರಿನ ಹೆಸರು, ಪಾಲಕರ ಹೆಸರು, ಗುರುಗಳ ಹೆಸರು ಮುಂದೆ ತರಬೇಕು. ದೇವರು ನಿಮಗೆ ಜಯ ಕೊಡಲಿ. ನೀವು ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳು, ವಿಜ್ಞಾನಿಗಳು, ಡಾಕ್ಟರ್ಗಳು ಹಿಂಗಾಗಿ ಬರ್ಲಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೀನಿ.
ನಾನು 4ನೇ ತರಗತಿಯಲ್ಲಿ ನನ್ನ ಇವತ್ತು ಸೂರ್ಯಕಾಂತಿ ಹೂವಿನ ವೇಷ ಧರಿಸುತ್ತಿದ್ದೇನೆ. ನಾನು ಒಂದು ಸುಂದರವಾದ ಹೂವಿನದ ವೇಷ. ನನ್ನ ಹೆಸರು ತನುಶ್ರೀ ಮಂಜುನಾಥ್ಸ್ಕಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡೋರಿ. ನನಗೆ ನೀರನ್ನು ಹಾಕಿದರೆ ನಾನು ಸಿರುಗಿಡವಾಗಿ ಇರುತ್ತೇನೆ. ನನಗೆ ನೀರನ್ನು ಹಾಕಲಿಕ್ಕೆ ನಾನು ವನಮರವಾಗಿ ಬಿಡುತ್ತೇನೆ. ಇದಕ್ಕೆ ಕಾರಣ ಮಾನವರು. ಧನ್ಯವಾದಗಳು. ನನ್ನ ಹೆಸರು ಸಂಜನಾ ಸಂತೋಷ್ ಶಲಾದಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೋಳಿ. ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ನಾನು ಮಾವಿನ ಮರ. ನನ್ನನ್ನು ಕಡಿಯಬಾರದು, ನನ್ನನ್ನು ಮನೆಗೆ ಬಳಸಬಾರದು. ನಾನು ಪರಿಸರಕ್ಕೆ ಅನುಕೂಲ. ನನ್ನನ್ನು ಉಳಿಸಿ ಪರಿಸರ ಬೆಳೆಸಿ. ಧನ್ಯವಾದಗಳು. ನನ್ನ ಹೆಸರು ನಾಸ್ ಕರೀಂಸಾ ಮುಲ್ಲಾ. ನಾನು ಓದುವ ತರಗತಿ 4ನೇ ತರಗತಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಆಗಿದ್ದೇನೆ ಪ್ಲಾಸ್ಟಿಕ್ಕಿನ ರಾಣಿ. ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ, ಅದು ಮನುಕುಲಕ್ಕೆ ಜೀವ ಸಂಕುಲಕ್ಕೆ ಹಾನಿಕಾರ. ಹೆಚ್ಚು ಮರಗಿಡಗಳನ್ನು ಬೆಳೆಸಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ಸಿದ್ದಾಪುರ. ನನ್ನ ಹೆಸರು ಮರ. ನಾನು ನಿಮಗೆ ಉಸಿರಾಡಲು ಗಾಳಿ ಕೊಡುತ್ತೇನೆ. ನಾನು ನಿಮಗೆ ನೆರಳು ಕೊಡುತ್ತೇನೆ. ನಾನು ನಿಮಗೆ ಹಣ್ಣು ಕೊಡುತ್ತೇನೆ. ನನ್ನಿಂದ ನಿಮಗೆ ಮಳೆ ಬರುತ್ತದೆ. ನಾನು ನಿಮಗೆ ಉಪಕಾರಿಯಾಗಿದ್ದೇನೆ. ನನ್ನನ್ನು ಕಲಿಬೇಡಿ. ನಾನು ನಿಮ್ಮಂತೆ ನನಗೂ ಜೀವವಿದೆ. ನೆಕ್ಸ್ಟ್ ಬಾ ಪ್ರೀತಮ್ಮ ತಡಿ